ಜಿಲ್ಲಾ ಮಟ್ಟದ ನಾಟಕೋತ್ಸವ ಸಾಧಕರಿಗೆ ಸನ್ಮಾನ ಸಮಾರಂಭ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ನಾಟಕೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರ ಸನ್ಮಾನ ಸಮಾರಂಭವು ಭವ್ಯವಾಗಿ ನೆರವೇರಿತು. ಅದೇ ರೀತಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ನಮ್ಮ ಆಗಮಿಸಬೇಕಾಗಿತ್ತು. ಅವರು ಕಾರಣದಿಂದ ಬಯಸ್ತಾ ಇದ್ದೇನೆ. ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ನೀಲಗುಂದ ಬಸವನಗೌಡ್ರು ಅವರ ನಿರ್ದೇಶನದಲ್ಲಿ ಅಂಕೋಲದ ಮೋಹನ್ ಜಿ ನಾಯಕ್ ಅವರ ಕೃತಿ ಅಣ್ಣ ಕೊಟ್ಟ ಉಡುಗೊರೆ ನಾಟಕವನ್ನು ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರ ದಾವಣಗೆರೆ ತಂಡದ ಕಲಾವಿದರು ರಂಗಪ್ರದರ್ಶನ ಮಾಡಿದ್ರು. ನಾಟಕದಲ್ಲಿ ನಾಯಕಿಯ ಪಾತ್ರ ನಿರ್ವಹಿಸಿದ್ದ ಬಿ ಸುಜಾತ ಅವರು ತಮ್ಮ ಅಮೋಘ ಅಭಿನಯದಿಂದ ಪ್ರೇಕ್ಷಕರ ಮನ ಗೆದ್ರು. ನೀಲಗುಂದದ ಶ್ರೀ ಚನ್ನಬಸವ ಶಿವಯೋಗಿಗಳು, ಗುಡ್ಡದ ಸಂಸ್ಥಾನ ಜಂಗಮ ಪೀಠದ ಪೀಠಾಧೀಶರು ಸಹ ಪ್ರದರ್ಶನ ವೀಕ್ಷಿಸಿ ಭಾವನಾ ವಿಭೋರರಾದರು. ಈ ಸಂದರ್ಭದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರು ಕೆವಿ ನಾಗರಾಜ್ ಮೂರ್ತಿ, ಅಕಾಡೆಮಿ ಸದಸ್ಯರು ಶಿವನಾಯಕ್ ದೊರೆ, ಬಳ್ಳಾರಿ ಜಿಲ್ಲಾ ಸಂಚಾಲಕ ಜ್ಯೋತಿಲಕ್ಷ್ಮಿ ಮಂಗಳೂರು, ರಂಗಾಯಣ ದಾವಣಗೆರೆ, ವೃತ್ತಿ ರಂಗಭೂಮಿ ನಿರ್ದೇಶಕರು ಮಲ್ಲಿಕಾರ್ಜುನ್ ಕಡಕೋಳ, ಹಿರಿಯ ಪತ್ರಕರ್ತ ಬಸವರಾಜ್ ಐರಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಂಗೀತ ಬಳಗವನ್ನು ನೀಲಗುಂದ ಬಸವನಗೌಡ್ರು ಹಾಗೂ ಷಣ್ಮುಖಯ್ಯ ಸ್ವಾಮಿ ನಿರ್ವಹಿಸಿದ್ದು, ರಂಗಸಜ್ಜಿಕೆಯನ್ನು ಕೆಎಸ್ ರಾಮಾಚಾರ್ ಶ್ರೀ ಬನಶಂಕರಿ ಡ್ರಾಮಾ ಸೀನ್ಸ್ ದಾವಣಗೆರೆ ಭವ್ಯವಾಗಿ ಅಲಂಕರಿಸಿದ್ರು. ರಂಗಭೂಮಿ ನ್ಯೂಸ್ ದಾವಣಗೆರೆ 9481941999